ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿಗಳ ಸದ್ದು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ರಸ್ತೆ ಡಾಂಬರೀಕರಣ ಈ ಒಂದು ವಿಚಾರವಾಗಿ ಕಳಪೆ ಕಾಮಗಾರಿಗಳ ಆರೋಪ ಸರಣಿಯಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏನೊಂದು ಪಂಚಾಯತ್ ರಾಜ್ ಇಲಾಖೆ ಮಾಡ್ತಕ್ಕಂಥ ರಸ್ತೆ ಕಾಮಗಾರಿಗಳು ಅದೆಷ್ಟು ಗುಣಮಟ್ಟದಿಂದ ಕೂಡಿದೆ ಅಂತ ಹೇಳಿದ್ರೆ, ಡಾಂಬರೀಕರಣ ಮಾಡಿದಂತಹ ಕೆಲವೇ ತಿಂಗಳಲ್ಲಿ ಈ ಒಂದು ರಸ್ತೆ ಡಾಂಬರು ಕೈಗೆ ಕಿತ್ತು ಬರ್ತಾ ಇದೆ. ಹಾಗಾಗಿನೇ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ರಸ್ತೆಗಳ ಒಂದು ಗುಣಮಟ್ಟ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಇಲಾಖೆ ಈಗಾಗಲೇ ಕಂಪ್ಲೀಟ್ ಆಗಿ ಫೇಲ್ ಆಗಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಕಳೆದ 2-3 ತಿಂಗಳ ಹಿಂದೆ ಬಂಗಾರಪೇಟೆ ತಾಲೂಕಿನ ಕೆಲವೊಂದು ಕಡೆ ಈ ರೀತಿಯಾಗಿ ಕಳಪೆ ಒಂದು ಡಾಂಬರೀಕರಣವನ್ನು ನಡೆಸಿದಂತಹ ಒಂದು ಆರೋಪ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಮೇಲಿತ್ತು. ಇದೀಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಕೋಲಾರ ತಾಲೂಕಿನ ನೆರ್ನಹಳ್ಳಿ ಮತ್ತು ವಿಟುಪನಹಳ್ಳಿ ಗ್ರಾಮದ ಮಧ್ಯೆ ಸುಮಾರು 4 ಕಿಲೋಮೀಟರ್ ಏನೋ ಒಂದು ರಸ್ತೆ ಸಂಪರ್ಕ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಒಂದು ರಸ್ತೆ ಸಂಪರ್ಕದಲ್ಲಿ ಈಗಾಗಲೇ 2 ಕಿಲೋಮೀಟರ್ಗೂ ಹೆಚ್ಚು ದೂರ ಈಗಾಗಲೇ ಸುಮಾರು 10 ಲಕ್ಷ ವೆಚ್ಚವನ್ನು ಮಾಡಿ ಪಂಚಾಯತ್ ರಾಜ್ ಇಲಾಖೆಯವರು ಈಗಾಗಲೇ ಒಂದು ಡಾಂಬರೀಕರಣವನ್ನು ಮಾಡಿದ್ದಾರೆ. ಈ ಒಂದು ಏನು ರಸ್ತೆ ಡಾಂಬರು ಒಂದು ಗುತ್ತಿಗೆಯನ್ನು ಪಡೆದಂಥವರು ಮುರಳಿ ಅಂತಕ್ಕಂಥ ಮಾತನ್ನ ಸ್ಥಳೀಯರು ಹೇಳ್ತಾರೆ. ಆದರೆ ಈ ಒಂದು ರಸ್ತೆ ಯಾವ ರೀತಿಯಲ್ಲಿ ಗುಣಮಟ್ಟದಿಂದ ಕೂಡಿದೆ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ರಸ್ತೆ ಡಾಂಬರು ಕಿತ್ತರೆ ಕೈಗೆ ಬರ್ತಾ ಇದೆ. ಮತ್ತೆ ಕಾಲಿಂದ ಸ್ವಲ್ಪ ರಸ್ತೆ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಅಲುಗಾಡಿಸಿದ್ರೆ ಕಾಲಿಗೆ ಈ ಒಂದು ಡಾಂಬರು ಕಿತ್ತು ಬರ್ತದೆ. ಹಾಗಾಗಿನೇ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಒಂದು ಏನು ಕಳಪೆ ಗುಣಮಟ್ಟದ್ದು ಅಂತಕ್ಕಂಥ ಒಂದು ಆರೋಪ ಇದೀಗ ಗ್ರಾಮಸ್ಥರು ಮತ್ತೆ ವಾಹನ ಸವಾರರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ನೆರ್ನಹಳ್ಳಿ ಮತ್ತು ವಿಟುಪನಹಳ್ಳಿ ಮಾರ್ಗದಲ್ಲಿ ಕಳೆದ 4-5 ವರ್ಷಗಳಿಂದ ರಸ್ತೆ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಹಳ ಒಂದು ಒತ್ತಾಯವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಏನು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಏನು ಶಾಸಕರ ಅನುದಾನದಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗಿದೆ. ಆದ್ರೆ ಈ ರಸ್ತೆ ಇದೀಗ ಕಂಪ್ಲೀಟ್ ಆಗಿ ಕೈಗೆ ಕಿತ್ತು ಬರ್ತಾ ಇದೆ. ಮತ್ತೆ ಈ ಒಂದು 3 ತಿಂಗಳಾಗಿದೆ ಒಂದು ರಸ್ತೆಯನ್ನು ಹಾಕಿ, 3 ತಿಂಗಳಲ್ಲಿ 2ನೇ ಬಾರಿಗೆ ಮತ್ತೊಮ್ಮೆ ಡಾಂಬರೀಕರಣ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ರಸ್ತೆ ಈಗಾಗಲೇ ಕೈಗೆ ಕಿತ್ತು ಬರ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಇದೊಂದು ಕಳಪೆ ಕಾಮಗಾರಿ ಆಗಿದೆ. ಮತ್ತೆ ಏನೆಲ್ಲ ರಸ್ತೆ ಡಾಂಬರೀಕರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು, ಯಾವ ರೀತಿಯಾಗಿ ಒಂದು ಮೆಟೀರಿಯಲ್ಸ್ ನಲ್ಲಿ ಬಳಸಬೇಕು ಅದನ್ನೆಲ್ಲ ಕೂಡ ಬಳಸಿಲ್ಲ. ಹಾಗಾಗಿನೇ ಇದು ಕಂಪ್ಲೀಟ್ ಆಗಿ ಒಂದು ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಈ ರಸ್ತೆ ಕಂಪ್ಲೀಟ್ ಆಗಿ ಒಂದು ಕಳಪೆ ಕಾಮಗಾರಿ ಅಂತಕ್ಕಂಥ ಮಾತನ್ನ ಇದೀಗ ಏನು ಗ್ರಾಮಸ್ಥರು ಮತ್ತು ವಾಹನ ಸವಾರರು ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಶಾಸಕರಿರ್ಬೋದು, ಇದರ ಬಗ್ಗೆ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ. ಏನು ರೋಡ್ ಕಿತ್ತೋಗಿದ್ದು ಕೂಡ ಅದಕ್ಕೆ ಮಾತಾಡೋ ಕಾಸು ಕೊಡ್ತಾರೆ, ಬಿಲ್ ಮಾಡ್ತಾರೆ. ಬಿಲ್ ಆದರೆ 50% ತಗೋಬೇಕಷ್ಟೇ. 50% ಸರ್ಕಾರ, ಇದು 50% ತಗೊಂಡು ಕಳಪೆ ಕಾಮಗಾರಿ. ಇವಾಗ 2 ತಿಂಗಳೇ ಆಗಿರೋದು ನೋಡಿ. ರಸ್ತೆ ಇಟ್ಮೇಲೆ ರಸ್ತೆ ಹಾಕಿದ್ರೆ 2 ತಿಂಗಳಾಗಿರುತ್ತೆ. 50-54 ರೇಟಲ್ಲಿ ಶಾಸಕರ ಕೋಟ ಮುರಳಿ ಅಂತ ಕಾಂಟ್ರಾಕ್ಟ್. ಈ ಕಾಮಗಾರಿ ಹಾಕಿ 2 ತಿಂಗಳಲ್ಲೇ ಇವತ್ತು ಕಿತ್ತೋಗಿದೆ ಅಂದರೆ ಇನ್ನು ಎಷ್ಟು ಮಟ್ಟು ಕಾಮಗಾರಿ ಮಾಡಿರಬೇಕು, ಅವ್ರು ಎಷ್ಟು ಪರ್ಸೆಂಟೇಜ್ ಹಾಕಿರಬೇಕು. ಅಧಿಕಾರಿಗಳಿಗೆ ದೂರು ಕೊಟ್ಟರು ಅದನ್ನು ಪರಿಶೀಲನೆ ಮಾಡಿಲ್ಲ. ಬಂದು ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಕೇಳೋರಿಲ್ಲದೆ ಆಗೋಗಿದೆ. ಜನಪ್ರತಿನಿಧಿಗಳಂತೂ ಮಾತನಾಡೋದಿಲ್ಲ. ಯಾಕಂದರೆ ಜನಪ್ರತಿನಿಧಿಗಳು ಕೇಳಬೇಕಾದ್ರೆ ಅವ್ರಿಗೆ ಕಮಿಷನ್ ಕೊಟ್ಬಿಟ್ಟು ಪರ್ಸೆಂಟೇಜ್ ಕೊಟ್ಟಾಗ ಜನಪ್ರತಿನಿಧಿ ಅಧಿಕಾರಿ ಕೇಳೋಕ್ಕಾಗಲ್ಲ. ಇವತ್ತು ಅದೇ ಪರ್ಸೆಂಟೇಜ್ ಇಲ್ಲ ಅಂದರೆ ನೇರವಾಗಿ ಮಾತಾಡೋರು, ಅವ್ರ ಮೇಲೆ ಕ್ರಮ ಕೈಗೊಳ್ತಾಯಿದ್ರು, ಸಸ್ಪೆಂಡ್ ಮಾಡ್ತಾಯಿದ್ರು ಅಧಿಕಾರಿಗಳನ್ನ. ಕಾಂಟ್ರಾಕ್ಟ್ನ ಬ್ಲಾಕ್ ಲಿಸ್ಟಲ್ಲಿ ಎಸ್ತಾಯಿದ್ರು. ಆದರೆ ಇವತ್ತು ಏನಿಲ್ಲ. ಇವ್ರಿಗೇನು ಬರಬೇಕು 40-50% ಬಂದುಬಿಟ್ಟಿದೆ. ಇನ್ನೇನು ಆಗಲಿ ಬಿಡು, ನಮ್ಮ ದುಡ್ಡು ಖಜಾನೆ ತುಂಬಿದೆ. ಇನ್ನೇನು ಅದು ಇದೇನು ರೈತರು ಟ್ಯಾಕ್ಸ್ ತಾನೆ, ಜನಗಳು ಟ್ಯಾಕ್ಸ್ ತಾನೆ. ಇದು ಯಾರಪ್ಪನ ಮನೆಯಿಂದ ಕೊಟ್ಟಿದ್ದಲ್ಲ. ಸರ್ಕಾರ ಕೊಡ್ಬೋದಾದ್ರೂ ನಮ್ಮದೇ ಟ್ಯಾಕ್ಸ್ ಇದು. ಈ ಟ್ಯಾಕ್ಸ್ ದುಡ್ಡಲ್ಲಿ ಮಾಡುವಂಥ ರಸ್ತೆಗಳು ಇವತ್ತು ಚೆನ್ನಾಗಿ ಮಾಡಬೇಕು. ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ. ಇವತ್ತು ಕೋಲಾರ ಇರ್ಬೋದು, ಮಾಲೂರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಶ್ರೀನಿವಾಸಪುರ ಎಲ್ಲ ಪರೀಕ್ಷೆ ಮಾಡ್ಕೊಬರ್ರಿ ನೀವು. ಇವತ್ತು ಹಾಕಿತ್ತು 3 ತಿಂಗಳು ಕಿತ್ತೋಗಿರ್ತದೆ. ಇದನ್ನ ಕೇಳೋರೆಲ್ಲ ಅಧಿಕಾರಿಗಳು ಕೇಳಿದರೆ ಅವ್ರಿಗೆ ಕಿವಿ ಕೂಡ ಹಾಕೊಳ್ಳಲ್ಲ. ಆ ಮಟ್ಟಕ್ಕೆ ರೆಡಿ ಆಗಿದೆ. ನಾವೇನಪ್ಪ ಮಾಡೋದು, ನಾವು ಕಮಿಷನ್ ಕೊಡಬೇಕು. ಎಲ್ಲರೂ ಎಷ್ಟು ಜನಕ್ಕೆ ಕಮಿಷನ್ ಕೊಡೋಕ್ಕಾಗುತ್ತೆ ನಾವು ಅನ್ನೋ ಮಟ್ಟಕ್ಕೆ ಕಾಂಟ್ರಾಕ್ಟ್ ಮಾತಾಡ್ತಾರೆ. ದಯವಿಟ್ಟು ಇನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಇದು ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಏನು ಈ ರಸ್ತೆ ಮಾಡಿದರೆ ಅವ್ರನ್ನ ಏನು ಕಾಂಟ್ರಾಕ್ಟ್ದಾರೆ ಅವ್ನು ಬ್ಲಾಕ್ ಲಿಸ್ಟ್ ಇರಬೇಕು. ಕೂಡಲೇ ಮತ್ತೆ ರಸ್ತೆ ಹಾಕಬೇಕು ಇಮಿಡಿಯೇಟಾಗಿ. ಸರ್, ಇದು ಕಾಮಗಾರಿ ಮಾಡಿ ಅಮ್ಮಮ್ಮ ಅಂದರೆ ಒಂದು 3-4 ತಿಂಗಳು ಕೂಡ ಆಗಿಲ್ಲ. ಆದ್ರೂ ಇವಾಗ ಪೂರ್ತಿ ಎಲ್ಲ ಡ್ಯಾಮೇಜ್ ಆಗಿದೆ. ಇಲ್ಲಿ ಕಾಮಗಾರಿ ಮಾಡಿರೋದೇ ವ್ಯರ್ಥ. ಇದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಿರೋದು. ಇದು ಇಲ್ಲಿನ ಸ್ಥಳೀಯ ಶಾಸಕರು ಹಂಗೆ ಇದ್ದಾರೆ ನೋಡಿ. ಎಲ್ಲ ಬೋಗಸ್ ಬಿಲ್ಗಳು ಮಾಡಿಕೊಂಡು ಈ ಥರ ಡ್ಯಾಮೇಜ್ ಆಗಿದೆ ರಸ್ತೆ. ಇದು ಸರ್ ಒಂದು 4 ಕಿಲೋಮೀಟ್ರ್ ರಸ್ತೆ ಹಾಕಿದ್ದಾರೆ. ಬಟ್ ಅಷ್ಟು ಆಗಿಲ್ಲ. ಇಲ್ಲಿ ಎಲ್ಲ ಪೂರ್ತಿ ಡ್ಯಾಮೇಜ್ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲ ಸರ್, ಇದು ಹೊಸದಾಗಿ ಮಾಡಿರೋ ರಸ್ತೆ. ಬಟ್ ತಿರುಗಿ ಇದು 2 ಸರಿ ಹಳ್ಳ ಬಿದ್ದಿದೆ. ಇವಾಗ 3 ತಿಂಗಳಿಂದನೂ 2 ಸರಿ ಇದೇ ಥರ ಆಗಿದೆ. ಕೋಲಾರ ತಾಲೂಕಿನ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ
ಕುರುಗಲ್ ಗ್ರಾಮದಲ್ಲಿ 80 ಮೀಟರ್ ಅಂತೆ 2 ಕಡೆ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ಡಾಂಬರೀಕರಣ ಮಾಡಿದ್ದಾರೆ. ಆ ಒಂದು ರಸ್ತೆ ಡಾಂಬರೀಕರಣ ನೋಡಿದ್ರೆ ಖಂಡಿತ ಈ ಒಂದು ರಸ್ತೆಗೆ ಡಾಂಬರು ಹಾಕಿತ್ತಾರ ಅಥವಾ ಏನು ಡಾಂಬರ್ನ ಒಂದು ಕಲ್ಲುಗಳಲ್ಲಿ ಇಲ್ಲಿ ಮರಳನ ಚೆಲ್ಲಿ ಹೋಗಿದಾರ ಅಂತಕ್ಕಂಥ ಒಂದು ಅನುಮಾನ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಕೈಗೆ ಅಲ್ಲಿ ಡಾಂಬರು ಕಿತ್ತು ಬರ್ತಾ ಇದೆ. ಸ್ಥಳೀಯರು ಕೈಯಿಂದಲೇ ಡಾಂಬರನ್ನ ಕಿತ್ತು ತೋರಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಮರಳಾಗಿದೆ ಒಂದು ರಸ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲೂ ಕೂಡ ಬಹಳಷ್ಟು ಅನುದಾನ ಇದೆ. ಈ ರೀತಿಯಾಗಿ ಇರ್ತಕ್ಕಂಥ ಅನುದಾನದಲ್ಲಿ ಮಾಡ್ತಕ್ಕಂಥ ಕಾಮಗಾರಿಗಳು ಬಹಳ ಗುಣಮಟ್ಟದಿಂದ ಕೂಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಗುಣಮಟ್ಟದಿಂದ ಇದ್ರೆ ಖಂಡಿತ ಅದು ಬಹಳಷ್ಟು ವರ್ಷ ಒಂದು ಬಾಳಿಕೆ ಬರುತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಆ ಒಂದು ಭಾಗದಲ್ಲಿ ಸಂಚಾರ ಮಾಡತಕ್ಕಂಥ ವಾಹನಗಳು ಏನು ಸ್ಕಿಡ್ ಆಗಿ ಬೀಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಏನು ಇರ್ತಕ್ಕಂಥ ಗುಂಡಿ ರಸ್ತೆಗಳನ್ನ ಮುಚ್ಚಿ ಹೊಸದಾಗಿ ಡಾಂಬರೀಕರಣ ರಸ್ತೆಯನ್ನ ಮಾಡ್ಕೊಡಿ ಅಂತಕ್ಕಂಥ ಒತ್ತಾಯ ಇದೀಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೀಗ ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ರಸ್ತೆ ಕಾಮಗಾರಿಗಳ ಒಂದು ಗುಣಮಟ್ಟದ ಬಗ್ಗೆ ಖಂಡಿತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಖಂಡಿತ ಒಂದು ಗಮನವನ್ನು ಹರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಏನು ಬಹಳಷ್ಟು ಕಡೆ ಈಗಾಗಲೇ ರಸ್ತೆ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಆ ಒಂದು ಭಾಗದಲ್ಲಿ ಏನು ರಸ್ತೆ ಕಾಮಗಾರಿಗಳ ಒಂದು ನಿಯಮಗಳಂತೆ ಅವ್ರು ಹಾಕ್ಬೇಕಾಗಿರ್ತಕ್ಕಂಥ ಮಟ್ಟದಲ್ಲಿ ಡಾಂಬರೀಕರಣ ಮಾಡ್ತಾ ಇರೋದಿಲ್ಲ. ಹಾಗಾಗಿನೇ ಈ ಒಂದು ರಸ್ತೆಗಳು ಬಹು ಬೇಗ ಕಿತ್ತು ಬರ್ತಾ ಇದೆ. ಮತ್ತೆ ಬಹಳಷ್ಟು ಕ್ರಮಗಳನ್ನ ಆ ಒಂದು ಗುತ್ತಿಗೆದಾರ ಕೈಗೊಳ್ಳಬೇಕಾಗಿರುತ್ತೆ. ಆದ್ರೆ ಇವೆಲ್ಲವನ್ನು ಕೂಡ ಗಾಳಿಗೆ ತೂರಿ ಏಕಾಏಕಿ ಏನು ಕಳಪೆ ಗುಣಮಟ್ಟದ ಒಂದು ಡಾಂಬರೀಕರಣ ಇಲ್ಲಿ ಮಾಡೋದ್ರಿಂದ ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಕೈಗೊಳ್ತಕ್ಕಂಥ ರಸ್ತೆ ಕಾಮಗಾರಿಗಳಲ್ಲಿ ಏನು ಕಳಪೆ ಗುಣಮಟ್ಟದ ಕಾಮಗಾರಿಗಳು ಇತ್ತೀಚೆಗೆ ಅತಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಖಂಡಿತ ಇಂತಹ ಒಂದು ಕಳಪೆ ಕಾಮಗಾರಿಗಳನ್ನ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ವಿರುದ್ಧ ಒಂದು ಖಂಡಿತ ಒಂದು ಕಾನೂನು ಕ್ರಮವನ್ನು ಜರುಗಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಗ್ರಾಮೀಣ ಭಾಗಕ್ಕೆ ಏನು ಸರ್ಕಾರ ಕೊಡ್ತಕ್ಕಂಥ ಅನುದಾನದ ಅಡಿ ನಿರ್ಮಾಣ ಆಗ್ತಕ್ಕಂಥ ರಸ್ತೆಗಳು ಈ ರೀತಿಯಾಗಿ ಕಳಪೆ ಗುಣಮಟ್ಟದಾದ್ರೆ ಖಂಡಿತ ಆ ಒಂದು ಭಾಗದಲ್ಲಿ ಇದು ಅಪಘಾತಗಳಿಗೂ ಕೂಡ ಕಾರಣ ಆಗುತ್ತೆ. ಮತ್ತೆ ಉತ್ತಮ ಗುಣಮಟ್ಟದ ರಸ್ತೆಗಳು ನಿರ್ಮಾಣ ಆಗದೇ ಇದ್ರೆ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ. ಮತ್ತೆ ಈ ಒಂದು ಭಾಗದಲ್ಲಿ ರಸ್ತೆಗಳ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಆ ಒಂದು ಭಾಗದ ಜನರು ಮಾಡ್ತಾರೆ. ಹಾಗಾಗಿನೇ ಈ ಒಂದು ಏನು ಎಲ್ಲೆಲ್ಲಿ ಈ ಒಂದು ರಸ್ತೆ ಕಾಮಗಾರಿಗಳನ್ನ ಮಾಡ್ತಾರೆ ಖಂಡಿತ ಆ ಒಂದು ಭಾಗದಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲನೆ ಆಗಬೇಕು. ಮತ್ತೆ ರಸ್ತೆ ಕಾಮಗಾರಿಗಳು ನಡೆದ ನಂತರ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿಗಳು ಕಂಡು ಬಂದ್ರೆ ಅಂತವರ ವಿರುದ್ಧ ಒಂದು ಶಿಸ್ತು ಕ್ರಮ ಮತ್ತೆ ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಈ ಒಂದು ಸಾರ್ವಜನಿಕರು ಕೂಡ ಈಗ ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.